ಕುತೂಹಲ ಕೆರಳಿಸ್ತಾ ಇದೆ. ದೇವೇಗೌಡರು ಎಲ್ಲಿ ನಿಲ್ತಾರೆ ಮುಂಬರುವಂತಹ ಲೋಕಸಭಾ ಚುನಾವಣೆಗೆ? ಹಾಸನ, ಚಿಕ್ಕಬಳ್ಳಾಪುರ ಹಿಂಗೆ ಓಡಾಡ್ತಾ ಇತ್ತು. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ತಮ್ಮ ಮೊಮ್ಮಗನಿಗೋಸ್ಕರ ನಿಖಿಲ್ ಕುಮಾರಸ್ವಾಮಿಗೋಸ್ಕರ ಕ್ಷೇತ್ರವನ್ನು ಬದಲಾವಣೆ ಮಾಡಿದ್ದಾರೆ. ಮೈಸೂರಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಈ ಕ್ಷಣದ ಸುದ್ದಿ ಹೇಳ್ತಾ ಇದೆ. ಮೈಸೂರಿನಲ್ಲಿ ಸಚಿವ GT ದೇವೇಗೌಡರ ಹೇಳಿಕೆ ಇದು. ಬ್ರೇಕಿಂಗ್ ನ್ಯೂಸ್. ತಮ್ಮ ಮೊಮ್ಮಗ ಅಂದ್ರೆ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿಗೆ ಮಂಡ್ಯ ಕ್ಷೇತ್ರವನ್ನು ಬಿಟ್ಟುಕೊಡ್ತಾರೆ. ಇನ್ನೊಬ್ಬ ಮೊಮ್ಮಗನಿಗೋಸ್ಕರ ಹಾಸನವನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಹಾಗಾದ್ರೆ ದೇವೇಗೌಡರು ಎಲ್ಲಿ ನಿಲ್ಲುತ್ತಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಈಗ ಸಿಗ್ತಾ ಇದೆ. ಯಾಕೆಂದ್ರೆ ಸಚಿವರಾದ GT ದೇವೇಗೌಡರು ಅವರೇ ಮಾತಾಡಿದ್ದಾರೆ, ಅವರು ಮೈಸೂರಿಂದ ನಿಲ್ತಾರೆ ಅಂತ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ರೋಹಿತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ರೋಹಿತ್. ಇದು ಸಮನ್ವಯ ಸಮಿತಿಯಲ್ಲಿ ಫೈನಲೈಸ್ ಆಗಿ ಆಚೆ ಬರ್ತಿರೋದಾ ಅಥವಾ GT ದೇವೇಗೌಡರು ಹಂಗೆ ಮಾತಾಡ್ಬಿಟ್ರಾ? ಅಂದ್ರೆ GT ದೇವೇಗೌಡರು ಹೇಳಿರಂತಂದ್ರೆ ಮೈಸೂರಿನಿಂದ ಲೋಕಸಭಾ ಕ್ಷೇತ್ರಕ್ಕೆ ಅಂದ್ರೆ HD ದೇವೇಗೌಡರನ್ನ ನಿಂತ್ಗಳಿಗಾಗಲೇ ಕೇಳಿರುವಂತದ್ದು. ಅವರೇ ಈಗ ಮೊದಲನೇ ಅಭ್ಯರ್ಥಿ ಆಗಿರುವಂತದ್ದು. ಅವರನ್ನ ಬಿಟ್ಟರು ಬೇರೆ ಯಾರು ಆಕಾಂಕ್ಷಿಗಳಿಲ್ಲ. ಮೊದಲು ನನ್ನ ಮಗ ಹರೀಶ್ ಗೌಡರನ್ನ ನಿಂತ್ಕೋ ಅಂತ ಸ್ವತಃ HD ದೇವೇಗೌಡರು ಹೇಳಿದ್ರು. ಆದ್ರೆ ಅದಕ್ಕೆ ನಾನು ನಿರಾಕರಿಸಿದ್ದೆ. ಯಾಕೆಂತಂದ್ರೆ ನಾನು ಸತತ ಸೋಲುಗಳನ್ನ ಅನುಭವಿಸಿ ಈಗ ತಾನೇ ಗೆದ್ದಿದ್ದೀನಿ, ಅದನ್ನ ಇನ್ನೂ ಸುಧಾರಿಸ್ಕೊಳಕ್ಕಾಗಿಲ್ಲ. ಆ ನಿಟ್ಟಿನಲ್ಲಿ ಅವ್ರನ್ನ ನಿಂತ್ಕೊಳ್ಳೋದು ಬೇಡ, ನೀವೇ ನಿಂತ್ಕೊಳ್ಳಿ ಅಂತ ನಾನು ಹೇಳಿದ್ದೆ. ಆಗ ಅವರು ನೋಡ್ತೀನಿ ಅಂತ ಹೇಳಿದ್ರು. ಆದ್ರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಏನು ಈಗಾಗಲೇ ಹಾಸನದಲ್ಲಿ ರೇವಣ್ಣ ಅವರ ಪುತ್ರ ನಿಂತಿರೋದು, ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರ ಪುತ್ರ ನಿಂತಿದ್ರು. ಆದ್ರಿಂದಾಗಿ ದೇವೇಗೌಡರಿಗೆ ಬೇರೆ ಯಾವ ಪ್ಲೇಸ್ಗಳು ಇಲ್ಲ. ಆದ್ರಿಂದ ಅಂದ್ರೆ ದೇವೇಗೌಡರನ್ನೇ ಮೈಸೂರಿನಲ್ಲಿ ಕಣಕ್ಕಿಳಿಸುವುದಾಗಿ ಅವರು ಸ್ಪಷ್ಟಪಡಿಸಿರುವಂತದ್ದು ಹರೀಶ್. ಸೊ ಇದು ಯಾವುದೇ ರೀತಿಯ ತಮ್ಮ ಮಿತ್ರ ಪಕ್ಷದಲ್ಲಿ ಯಾವುದೇ ರೀತಿಯ ವಿರೋಧ ಇಲ್ಲ ಇದಕ್ಕೆ, ಇದು ಅವರ ಅನಿಸಿಕೆ ಮಾತ್ರನೋ ಅಥವಾ ಪಕ್ಷದ ನಿಲುವ? ಅಂದ್ರೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಮೈತ್ರಿ ಈ ಚುನಾವಣೆಯಲ್ಲಿ ಮೈತ್ರಿ ಆದ್ರೆ ಖಂಡಿತವಾಗ್ಲೂ JDS ನಿಂದ ದೇವೇಗೌಡರು ನಿಂತ್ಕೋತಾರೆ ಅನ್ನೋದು ಅವರು ಸ್ಪಷ್ಟವಾಗಿ ಹೇಳಿರುವಂತದ್ದು. ಮೈತ್ರಿ ಆದ್ರೂ ಕೂಡ ದೇವೇಗೌಡರು ನಿಂತ್ಕೋತಾರೆ, ಮೈತ್ರಿ ಆಗದೋದ್ರು ಕೂಡ ದೇವೇಗೌಡರು ನಿಂತ್ಕೋತಾರೆ ಅನ್ನೋದು ಅವರು ಸ್ಪಷ್ಟ ಹೇಳಿಕೆ ಆಗಿರುವಂತದ್ದು. ಇದುವರೆಗೂ ಕೂಡ ಮೈತ್ರಿಯಿಂದಾಗಿ ಎಲ್ಲೆಲ್ಲಿ ಯಾವ ನಿಂತ್ಕೋಬೇಕು ಎಂದು ಹೊರಗಡೆ ಬಂದಿಲ್ಲ. ಅಂತಿಮವಾಗಿ ಮೈತ್ರಿ ಯಾವಾಗ ಹೊರಗಡೆ ಬರುತ್ತೆ ಆ ಸಂದರ್ಭದಲ್ಲೂ ಕೂಡ ದೇವೇಗೌಡರ ಹೆಸರೇ ಕೇಳಿ ಬರ್ತದೆ ಅನ್ನೋದು ಅವರು ಮಾತಾಗಿರುವಂತದ್ದು ಅವ್ರಿ. ಸೊ GT ದೇವೇಗೌಡರು ಹೇಳಿದ್ರು, ಅದಕ್ಕೆ ದೇವೇಗೌಡರು ಏನಂತಾರೋ ಗೊತ್ತಿಲ್ಲ. ಥ್ಯಾಂಕ್ ಯು ರೋಹಿತ್ ಈ ಕ್ಷಣದ ಮಾಹಿತಿಗಾಗಿ. ಮೈಸೂರಿಂದ ಮಾಜಿ ಪ್ರಧಾನಿ HD ದೇವೇಗೌಡರು ಸ್ಪರ್ಧೆಗಿಳಿತಿದ್ದಾರೆ ಮುಂಬರುವಂಥ ಲೋಕಸಭಾ ಚುನಾವಣೆಗೆ ಅಂತ. ಹಾಸನಕ್ಕೆ ಪ್ರಜ್ವಲ್ ರೇವಣ್ಣ, ಮಂಡ್ಯಗೆ ನಿಖಿಲ್ ಕುಮಾರಸ್ವಾಮಿ, ಇಬ್ಬರು ಮೊಮ್ಮಕ್ಕಳು ಕೂಡ ಅಲ್ಲಿದ್ದಾರೆ. ಈಗ ಅವರ ಸರದಿ, ಅವರೀಗ ಮೈಸೂರನ್ನೇ ನೀವು ನಿಂತ್ಕೊಳ್ಳಿ ಅಂತ ಹೇಳಿದೆ ಅನ್ನೋದು GT ದೇವೇಗೌಡರ ಮಾತಂತೆ. ಬಿಕಾಸ್ ಅವರ ಪುತ್ರ ಹರೀಶ್ ಗೌಡ ನಿಂತ್ಕೊಳ್ಳಿ ಅಂತ ಹೇಳ್ತಿದ್ರು. ಆದರೆ ನಾನೇ ತುಂಬ ಸೋಲನ್ನು ಕಂಡು ಈಗ ಗೆದ್ದಿದ್ದೀನಿ, ಸುಧಾರಿಸ್ಕೋಬೇಕು, ಹಾಗಾಗಿ ಈ ಬಾರಿ ಬೇಡ ಅಣ್ಣ, ನೀವೇ ನಿಂತ್ಕೊಳ್ಳಿ ಅಂತ ಹೇಳಿದೆ ಅನ್ನೋದು GT ದೇವೇಗೌಡರ ಹೇಳಿಕೆ ಅನ್ನೋದು ಈ ಕ್ಷಣಕ್ಕೆ ಬರ್ತಿರುವಂಥ ಮಾಹಿತಿ. ಸೊ ಹಾಗಾಗಿ ಅದೆಲ್ಲವೂ ಸರಿ ಹೋದರೆ ಮೈಸೂರು ಕ್ಷೇತ್ರವನ್ನು ಕಾಂಗ್ರೆಸ್ ಬಿಟ್ಟು ಕೊಡುತ್ತಾ? ಇದು ಸಮನ್ವಯ ಸಮಿತಿಯಲ್ಲಿ ಡಿಸೈಡ್ ಆಗಿದೆಯಾ? ಇದಕ್ಕೆ ಕಾಂಗ್ರೆಸ್ನ CLP ನಾಯಕರು ಏನು ಹೇಳ್ತಾರೆ, ಅಂದರೆ ಸಮನ್ವಯ ಸಮಿತಿ ಮುಖ್ಯಸ್ಥರು ಏನು ಹೇಳ್ತಾರೆ? ಇದಕ್ಕೆ ದೇವೇಗೌಡರಿಗೆ ಈ ಬಯಕೆಯನ್ನು ಹೈಕಮಾಂಡ್, ಅಂದರೆ ಕಾಂಗ್ರೆಸ್ನ ಹೈಕಮಾಂಡ್ ರಾಹುಲ್ ಗಾಂಧಿ ಟಿಕ್ ಮಾರ್ಕ್ ಹಾಕಿದ್ದಾರಾ? ಹಾಗಾದರೆ ಏನು ಬೆಳವಣಿಗೆ ಆಗುತ್ತೆ? ಒಂದು ಕಡೆ ಹಾಸನ, ಇನ್ನೊಂದು ಕಡೆ ಮೈಸೂರು, ಮಗದೊಂದು ಕಡೆ ಮಂಡ್ಯ, ಇದೆಲ್ಲವನ್ನೂ ಕೂಡ ತಮ್ಮ ಮಿತ್ರ ಪಕ್ಷ JDSಗೆ ಬಿಟ್ಟು ಕೊಡ್ತಾರಾ ಕಾಂಗ್ರೆಸ್ನವರು ಅಂತ ಈಗ ಬಿಗ್ಗೆಸ್ಟ್ ಕ್ವಶನ್ ಮಾರ್ಕ್. ಅದೆಲ್ಲವೂ ಕರೆಕ್ಟ್ ಆಗಿದೆಯಾ ಅಂತ ಇನ್ನೊಂದ್ಸರಿ ಗೊತ್ತಾಗಬೇಕು. ಈ ಕ್ಷಣ GT ದೇವೇಗೌಡರು ಹೇಳಿರೋ ಪ್ರಕಾರ ಮೈಸೂರಿನಿಂದ ಈಗ ನಿಖಿಲ್ ಅವರ ಹೆಸರು ಮಂಡ್ಯ ಘೋಷಣೆ ಆಗಿದೆ. ಏನಾಗ್ತಾ ಇದೆ ಸರ್ ಮೈಸೂರು ವಿಚಾರ ಏನಾಗ್ತದೆ? ಯಾಕಂದ್ರೆ ನೀವು ಇಬ್ಬರು ಸಚಿವರು ಈಗ ದೇವೇಗೌಡರು ಇದಾರಲ್ಲ, ನಾನು ಅವತ್ತೇನು ಹೇಳಿದ್ದು, ದೇವೇಗೌಡರೇ ಈಗ ಹಾಸನದಲ್ಲಿ ಪ್ರಜ್ವಲ್ ಅಂತ ಅವರೇ ಘೋಷಣೆ ಮಾಡಿದ್ದಾರೆ, ಮಂಡ್ಯದಲ್ಲಿ ನಿಖಿಲ್ ಅಂತ ಘೋಷಣೆ ಮಾಡಿದ್ದಾರೆ. ನಮಗೆ ದೇವೇಗೌಡರು ನಿಂತ್ಕೊಳ್ಳಿ ಅಂತ ಹೇಳಿದ್ದೀವಿ ನಾವು. ಅವತ್ತೇ ಪಬ್ಲಿಕ್ ಸಭೆನಲ್ಲೇ ಹೇಳಿದ್ದೀನಿ ನಾನು, ದೇವೇಗೌಡರೇ ಮೈಸೂರಿಗೆ ನಿಲ್ಲಬೇಕು. ಮೈಸೂರು ಅವ್ರಿಗೆ ಭಾಳ ದಿನ ಮೈಸೂರು ಕಂಡ್ರೆ ಪ್ರೀತಿ ಇದೆ, ಮೈಸೂರು ಜನದ ಬಗ್ಗೆ ಪ್ರೀತಿ ಇದೆ. ಜನರು ದೇವೇಗೌಡರಿಗೆ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ. KR ನಗರ, ಪಿರಿಯಾಪಟ್ಟಣ, HD ಕೋಟೆ, ಹುಣಸೂರು ಎಲ್ಲ ಕಡೆ ನೀರಾವರಿ ಅವ್ರ ಕಾಲದಲ್ಲಿ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು 20 ತಿಂಗಳು ಸರ್ಕಾರದಲ್ಲಿ ಮಾಡಿದ್ದಾರೆ, ಈಗ 7 ತಿಂಗಳಲ್ಲಿ ಮಾಡ್ತಿದ್ದಾರೆ. ಅದರಿಂದ ಎಲ್ಲ ಕಾರಣದಿಂದ ಕಾಂಗ್ರೆಸ್ಸು ಮತ್ತು JDS ಮೈತ್ರಿ ಆದರೆ ಮಾತ್ರ, ಕಾಂಗ್ರೆಸ್ಸು JDS ಮೈತ್ರಿ ಆದರೆ ದೇವೇಗೌಡರೇ ನಮಗೆ ಅಭ್ಯರ್ಥಿ ಆಗಬೇಕು ಅನ್ನೋದು ಎಲ್ಲ ಜನರ ಇಚ್ಛೆ. ಈಗ 1-2-3 ಹೆಸರುಗಳು ಕೇಳಿ ಬರ್ತಾ ಇದೆ JDS. ದೇವೇಗೌಡರು ಒಂದು ವೇಳೆ ನಿಲ್ಲಿಲ್ಲ ಅಂದರೆ ಬೇರೆ ಯಾರ್ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ? ಬೇರೆ ಆಕಾಂಕ್ಷಿಗಳೇ ಯಾರೂ ಇಲ್ಲ, ಇರೋದೇ ಒಂದು. ಯಾವ್ಯಾವುದು?
ನಮ್ಮ ಮಗಂದು ದೇವೇಗೌಡರು ಮೊದಲೇ ಕೇಳಿದ್ರು ನಿನ್ನ ಮಗನ ನಿಲ್ಲಿಸು ಅಂತೇಳಿ. ನಾನು ಆಗಲೇ ಹೇಳಿದ್ದೀನಿ, ವಿಧಾನಸಭಾ ಚುನಾವಣೆಯಲ್ಲಿ ನಾನು ಭಾಳ ಸೋತು ಸುಣ್ಣ ಆಗಿ ಗೆದ್ದಿರ್ಬೋದು, ಗೆದ್ದಿದ್ರು ಕೂಡ ನನಗೆ ಸುಧಾರಣೆ ಆಗಿಲ್ಲ, ನಾನಿನ್ನೂ ಚೇತರಿಸ್ಕೊಂಡಿಲ್ಲ ಆ ಚುನಾವಣೆಯಿಂದ. ಆ ಎಲ್ಲ ಕಾರಣಗಳಿಂದ ಈ ಬಾರಿ ನಮ್ಮ ಮಗನ್ನ ಲೋಕಸಭೆಗೆ ಸ್ಪಷ್ಟವಾಗಿ ದೇವೇಗೌಡರಿಗೆ ಹೇಳ್ಬಿಟ್ಟಿದ್ದೀವಿ. ಆವತ್ತೇ ನಮ್ಮ ಹರೀಶ್ ಗೌಡನ ಹೆಸರು ಇಲ್ಲ, ಇನ್ನು ಉಳಿದಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರ ಹೆಸರೇ. ರಂಗಪ್ಪನವರು ಬರ್ತಾರೆ ಅಂತ, ರಂಗಪ್ಪನವ್ರ ಹೆಸರು ಕೇಳಿ ಬಂದಿಲ್ಲ ಇದುವರೆಗೂ. ಅವರೇನು ಆಕಾಂಕ್ಷಿಗಳಾಗಿದ್ದಾರೆ ಅಂತ ದೇವೇಗೌಡರು ನಿಲ್ಲಿಲ್ಲ ಅಂದ್ರೆ ನಮ್ಮ ಜೊತೆ ಅದು ಯಾವ ವಿಚಾರ ಪ್ರಸ್ತಾಪ ಆಗಿಲ್ಲ, ರಂಗಪ್ಪನ ಹೆಸರು ಪ್ರಸ್ತಾಪ ಆಗಿಲ್ಲ. ನಮ್ಗಿರ್ತಕ್ಕಂಥದ್ದು ಒಂದೇ ದೇವೇಗೌಡರು. ದೇವೇಗೌಡರು ನಿಲ್ಬೇಕು ಅಂತ ಮನವಿ ಮಾಡಿದ್ದೀವಿ ಅವ್ರಿಗೆ. ಮೈತ್ರಿ ವಿಚಾರದಲ್ಲಿ ಇನ್ನೂ ಗೊಂದಲ ಇದೆ ಅಂತ ಹೇಳ್ತಾ ಇದ್ದಾರೆ, ಒಂದು ವೇಳೆ ಅಂತ ಹೇಳ್ತಾ ಇದ್ರ, ಇನ್ನೂ ಏನು ಸ್ಪಷ್ಟವಾಗಿಲ್ವಾ ಹೇಗೆ ಅಂತ? ಯಾವುದು ಎಲ್ಲಾಗಿದೆ ಅನೌನ್ಸ್ ಮಾಡೋ ದಿವಸ ಗೊತ್ತಾಗ್ತದೆ. ಕಾಂಗ್ರೆಸ್ಸು JDS ಮೈತ್ರಿ ಆಗಿದೆ ಅಂತ ಗೊತ್ತಾಗದೆ ಯಾವಾಗ? ಅಭ್ಯರ್ಥಿಗಳನ್ನ ಒಟ್ಟಾರೆ 28 ಅಭ್ಯರ್ಥಿಗಳನ್ನ JDSಗೆ ಎಷ್ಟು ಕಾಂಗ್ರೆಸ್ಗೆ ಎಷ್ಟು ಅಂತ ಅನೌನ್ಸ್ ಮಾಡೋದ್ ದಿನ ನಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಈಗ ಮೈಸೂರಲ್ಲೂ ಕಾಂಗ್ರೆಸ್ನವರು ನಮ್ಗೆ ಬಿಟ್ಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಹೌದು, ಕಾಂಗ್ರೆಸ್ ಪಕ್ಷದವ್ರಿಗೂ ಅವ್ರಿಗೂ ಆಸೆ ಇರಲ್ವೇ? ಅವರು ಕೇಳ್ತಿದ್ದಾರೆ, ನಾವು ಕೇಳ್ತಾ ಇದ್ದೀವಿ. ನಾವು ಇಲ್ಲಿ ನಮ್ಮ ಚಾಮುಂಡೇಶ್ವರಿ